ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸ್ವಸ್ಥ ಮಸ್ತ್ ಬಿಂದಾಸ್ ಆಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈ ವರ್ಷ ರೈಲ್ವೆ ನೇಮಕಾತಿಯಲ್ಲಿ ಯಶಸ್ವಿ ಆಗಲು ಹೊಸ ಹುರುಪಿನೊಂದಿಗೆ, ಹೊಸ ಜೋಶಿನೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಿ. ಆ ಎಕ್ಸಾಮಿನೇಷನ್ ಪಾಸ್ ಆಗ್ಲಿಕ್ಕೆ ಬೇಕಾದಂತ ಇಂಪಾರ್ಟೆಂಟ್ ಸ್ಟ್ರಾಟಜಿಯನ್ನ ನಿಮ್ಮೊಂದಿಗೆ ನಾನು ಇವತ್ತು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಸಂಪೂರ್ಣವಾದಂತ ವಿಡಿಯೋನ ನೋಡಿ. ಮೇನ್ ಸ್ಟ್ರಾಟಜಿ ಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಈ ಒಂದು ಎಕ್ಸಾಮಿನೇಷನ್ಗೆ ಇರ್ತಕ್ಕಂಥ ಒಂದು ಸಿಲೆಬಸ್ ನಿಮಗೆ ಗೊತ್ತಿರಬೇಕು. ಆ ಸಿಲೆಬಸ್ ಗೊತ್ತಿರ್ಬೇಕಂತಂದ್ರೆ ನೀವು ಫಸ್ಟ್ ಸಿಲೆಬಸ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಇದಾದ ನಂತರ ಸ್ಟಡಿ ಪ್ಲಾನ್ ಬಹಳಷ್ಟು ಮುಖ್ಯ ಆಗ್ತದೆ. ರೆಗ್ಯುಲರ್ ಸ್ಟಡಿ ಇರಬೇಕು, ಅಪ್ಡೇಟೆಡ್ ನೋಟ್ಸ್ ಇರ್ಬೇಕು ನಿಮ್ದೆಲ್ಲ. ವೆರಿ ವೆಲ್ ಅಪ್ಡೇಟೆಡ್ ನೋಟ್ಸ್ ಇತ್ತಂದ್ರೆ 100% ನೀವು ಸಕ್ಸಸ್ ಆದಂಗ ರೀ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಪ್ರಾಪರ್ ರಿವಿಷನ್ ಗೈಡೆನ್ಸ್ ಇರಬೇಕು. ಇದಾದ ತಕ್ಷಣ ನೀವು ಮಾಡಬೇಕಾಗಿದ್ದು ಲಿಮಿಟೆಡ್ ರಿಸೋರ್ಸ್, ಒನ್ ಟೀಚರ್ ಒನ್ ಸಬ್ಜೆಕ್ಟ್ ಇರಬೇಕು. ಲಿಮಿಟೆಡ್ ರಿಸೋರ್ಸ್ ಇರಬೇಕು. ಮಲ್ಟಿಪಲ್ ರಿಸೋರ್ಸ್ ಇತ್ತಂದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಟ್ರೆಂಡಿಂಗ್ ಅನ್ನ ಅನಲೈಸಿಸ್ ಮಾಡಬೇಕು. ಯಾವ ರೀತಿ ಕ್ವಶನ್ಸ್ ಎಕ್ಸಾಮಿನೇಷನ್ ಬಂದಾವ, ಯಾವ ಸಬ್ಜೆಕ್ಟ್ ದಲ್ಲಿ ನಾನು ಹೆಚ್ಚು ಫೋಕಸ್ ಮಾಡ್ಕೋಬೇಕು, ಯಾವ ಸಬ್ಜೆಕ್ಟ್ ನಲ್ಲಿ ನಾನು ವೀಕ್ ಇದ್ದೀನಿ ಅನ್ನೋದನ್ನ ನಾವು ನೋಡ್ಕೋಬೇಕಾಗ್ತದೆ. ಹಾಗಾದ್ರೆ ಸಬ್ಜೆಕ್ಟ್ ಯಾವ ಇರ್ತಾವ್ರಿ? ಜನರಲ್ ನಾಲೆಜ್ ಇರ್ತೈತಿ, ಹಂಗ ಜನರಲ್ ಸೈನ್ಸ್ ಇರ್ತದ್ರಿ. ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಇರ್ತದ, ರೀಸನಿಂಗ್ ಇರ್ತದ. ಆಕ್ಚುಲಿ ಹೇಳ್ಬೇಕಂತಂದ್ರೆ SSC ಡಿಪಾರ್ಟ್ಮೆಂಟ್ಗೆ ಹೋಲಿಸಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಪರೀಕ್ಷೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಮತ್ತೆ ಸಿಲೆಬಸ್ ಬಹಳಷ್ಟು ಹುರುಪು ಹುಮ್ಮಸ್ಸನ್ನ ತುಂಬುವಂತ ಸಿಲೆಬಸ್. ಹಾಗಿದ್ರೆ ಮತ್ತೆ ತಡ, ಯಾವ ರೀತಿ ಕ್ವಶನ್ಸ್ ಬಂದಿದಾವ, ಯಾವ ಸಬ್ಜೆಕ್ಟ್ ಮೇಲೆ ಹೈಯೆಸ್ಟ್ ಕ್ವಶನ್ಸ್ ಬಂದಿದಾವ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೆಯದಾಗಿ ನಾವು ನೋಡಬೇಕಾಗಿದ್ದು ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಅಂತಂದ್ರೆ GS ಅಂತೇಳಿ ಏನ್ ಕರೀತಾರ. ಅದರೊಳಗ ಹೈಯೆಸ್ಟ್ ಕ್ವಶನ್ಸ್ ಎದ್ರೊಳಗೆ ಬಂದಾವ ಅಂತಂದ್ರ ಫಿಸಿಕ್ಸ್ ಒಳಗೆ ಬಂದಾವ. 2299 ಕ್ವಶನ್ ಬಂದಿದಾವ. ಕೆಮಿಸ್ಟ್ರಿ ಒಳಗ ಇಷ್ಟು ಬಂದಿದಾವ. ಬಯಾಲಜಿಗೆ, ಕಂಪ್ಯೂಟರ್, ಎನ್ವಿರಾನ್ಮೆಂಟಲ್ ಅಂಡ್ ಇಕಾಲಜಿ ಮೇಲೆ ಇಷ್ಟು ಕ್ವಶನ್ಸ್ ಬಂದಿದಾವ ಅಂತಂದ್ರೆ ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಜನರಲ್ ಸೈನ್ಸ್ ನಲ್ಲಿ ಹೈಯೆಸ್ಟ್ ನಾವು ಫೋಕಸ್ ಮಾಡಬೇಕಾಗಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇದಾದ ತಕ್ಷಣ ಉಳಿದಿರತಕ್ಕಂತಹ ಭಾಗಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಓಕೆನಾ? ಈ ಒಂದು ಟ್ರೆಂಡಿಂಗ್ ಅನಲೈಸಿಸ್ ಅನ್ನ ನೋಡಿಕೊಂಡು ಅಪ್ಡೇಟೆಡ್ ಸಿಲೆಬಸ್ ಅನ್ನ ಇಟ್ಕೊಂಡು ನಿಮೋನಿಕ್ ಸ್ಟೈಲ್ ಬ್ರೈನ್ ಸೈನ್ಸ್ ಪದ್ಧತಿಯಲ್ಲಿ ನಿಮಗೆ ನೆನಪುಳಿಯೋ ಹಾಗೆ ಹೊಸ ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಚಾಪ್ಟರ್ ವೈಸು, ಇಯರ್ ವೈಸು, ಲೆವೆಲ್ ವೈಸು ಕ್ವಶನ್ ಪೇಪರ್ ಅನ್ನ ನಿಮಗೆ ತಯಾರಿ ಮಾಡಿ ಪಾಠ ಬೋಧನೆಯನ್ನ ನಿಮೋನಿಕ್ ಸ್ಟೈಲ್ ಬ್ರೈನ್ ಸೈನ್ಸ್ ಪದ್ಧತಿಯಲ್ಲಿ ಮಾಡಲಾಗ್ತದೆ. ಇದರಿಂದಾಗಿ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಹಾಗಾದ್ರೆ ಇನ್ನು GK ಒಳಗೆ ಯಾವ್ಯಾವ ಟಾಪಿಕ್ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು? ಓಕೆನಾ? GK ಒಳಗೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಟ್ರೆಡಿಷನಲ್ GK. ಟ್ರೆಡಿಷನಲ್ GK ಅಂತಂದ್ರೆ ಸ್ಟ್ಯಾಟಿಕ್ GK ಅಂತ ಏನು ನಾವು ಕರಿತೀವಿ, ದೊಡ್ಡದು ಚಿಕ್ಕದು, ಆನಂತರ ಫೋಕ್ ಡ್ಯಾನ್ಸ್ ಆಗಿರ್ಬೋದು, ಇಂಥ ಟ್ರೆಡಿಷನಲ್ GK ಮೇಲೆ ಹೈಯೆಸ್ಟ್ ಕ್ವಶನ್ ಎಕ್ಸಾಮ್ ಬಂದಿದೆ. ಹಾಗಾದ್ರೆ ಅದಕ್ಕೂ ಕೂಡ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಅದ್ಭುತವಾಗಿ ನಿಮೋನಿಕ್ ಸ್ಟೈಲ್ ಮೇಲೆ, ಪಿಕ್ಚರೈಸೇಷನ್ ಮೆಥಡ್ ಮೇಲೆ ಅದ್ಭುತವಾಗಿ ತಯಾರಿ ಮಾಡಿ ಪಾಠ ಮಾಡ್ತದ. ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಬಂದಿದಾವ, ಇಂಡಿಯನ್ ಜಿಯೋಗ್ರಫಿ ಮೇಲೆ. ನೆಕ್ಸ್ಟ್ ನೋಡ್ರಿ ಮಾಡರ್ನ್ ಹಿಸ್ಟ್ರಿ ಮೇಲೆ ಹೈಯೆಸ್ಟ್ ನಾವು ಫೋಕಸ್ ಮಾಡ್ಬೇಕು. ಈ ರೀತಿ ನೀವು ಒಂದು ಸ್ಟ್ರಾಟಜಿಯನ್ನ ರೆಡಿ ಮಾಡಿಕೊಂಡು ರೈಲ್ವೆ ಎಕ್ಸಾಮಿನೇಷನ್ ಬರೆದ್ರಿ ಅಂತಂದ್ರೆ ಸಕ್ಸಸ್ ಆಗ್ತಿರಪ್ಪ. ಅದನ್ನ ಬಿಟ್ಟು ಏನೇನೋ ಮಾಡಿದ್ರೆ ಅಂತಂದ್ರೆ ನೌಕರಿ ಆಗಂಗಿಲ್ಲ. ಜಸ್ಟ್ ಅಪ್ಲಿಕೇಶನ್ ಹಾಕೋದು, ಆನ್ ಆನ್ ಎವರೇಜ್ ಎಕ್ಸಾಮ್ ಬರ್ಯಾಕ ಹೋಗೋದು ಹಿಡ್ಕೊಂಡ್ರೆ 2,000-3,000 ರೂಪಾಯಿ ನಾವು ಕಳ್ಕೊಬೇಕು. ಹೌದ್ರಿ? ಅದಕ್ಕೆ ನಾನು ಹೇಳಕತ್ತೀನಿ, ಅವ್ರಿಗೆ ಲಾಭ ಆಗುವಂಗೆ ಮಾಡ್ಕೋಬೇಡ್ರಿ, ನಿಮಗೆ ಲಾಭ ಆಗುವಂಗೆ ನೀವು ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕ್ರಿ ಅದೇ ಹೇಳಕತ್ತೀನಿ ನೋಡ್ರಿ. ಈಗ ಈ ಒಂದು ಪ್ಯಾಟರ್ನ್ ಅನ್ನ ನೀವು ಫಾಲೋ ಮಾಡ್ರಿ ಅಂತಂದ್ರೆ ಒಂದು ನೌಕರಿ ಮಾಡ್ಕೋತೀರಿ. ಮ್ಯಾಥಮೆಟಿಕ್ಸ್ ಒಳಗ ಹೈಯೆಸ್ಟ್ ನೀವು ಯಾವ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ಮೇಲೂ ಕ್ವಶನ್ಸ್ ಬರೋದ್ರಿಂದ ನಾವು ಭಾರಿ ರೆಡಿ ಇರ್ಬೇಕ್ರಿ. ಅಡ್ವಾನ್ಸ್ ಮ್ಯಾಥ್ಸ್ ಮೇಲೂ ಕ್ವಶನ್ಸ್ ಬರಾಕತ್ತೇವ್ರಿ. ಹಾಗಾಗಿ ನಾವು ಅದರಲ್ಲೂ ಕೂಡ ಬಹಳಷ್ಟು ಪ್ರಿಪರೇಷನ್ ಅನ್ನ ಹೊಂದಿರಬೇಕಾಗ್ತದ. ಒಂದು ಕ್ವಶನ್ಕ 30 ಸೆಕೆಂಡ್ ಒಳಗಾಗಿ ಆನ್ಸರ್ ತರುವಂತ ಚಾಕ್ಯತೆಯನ್ನ ನಾವು ಹೊಂದಬೇಕಾಗ್ತದೆ. ಓಕೆ ನೋಡ್ರಿ, ಇಲ್ಲಿ ಇನ್ನೊಂದು ಇಂಡೈಸಿಸ್ ಅಂಡ್ ಸರ್ಡ್ಸ್ ಅಂತ ಹೇಳಿ ಆಯಾ ಚಾಪ್ಟರ್ ವೈಸ್ ಮತ್ತೆ ಬೇರೆ ಮಾಡೋಣ. ಈಗ ಒಂದು ಪ್ಲಾನ್ ಈಗ ಸದ್ಯಕ್ಕೆ ಇಷ್ಟ ಇರ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ನೀವು ನೋಡ್ಬೋದು ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದಾವ ಅಂತ ಹೇಳಿ. ಹೌದ್ರಿ? ನಂಬರ್ಸ್ ಅಂಡ್ ನಂಬರ್ ಸಿಸ್ಟಮ್ ಮೇಲೆ ಹೈಯೆಸ್ಟ್ ಕ್ವಶನ್ಸ್ ಇದಾವ. ಅದಾದ ತಕ್ಷಣ ನೆಕ್ಸ್ಟ್ ಬರುದ ಮೆನ್ಸುರೇಷನ್ ಮೇಲೆ ಹೈಯೆಸ್ಟ್ ಕ್ವಶನ್ಸ್ ಬಂದಿದಾವ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಾಗಿತ್ರಿ? ಮ್ಯಾಥಮೆಟಿಕ್ಸ್
3 ಇಯರ್ಸ್ ಕಂಪ್ಲೀಟ್ ಆಗಕ್ಕೆ ಬಂತು. 600ಕ್ಕಿಂತ ಅಧಿಕ ಹೆಚ್ಚು ವಿದ್ಯಾರ್ಥಿಗಳು ಗೌರ್ಮೆಂಟ್ ನೌಕರಿಯನ್ನ ಪಡೆದಿದ್ದಾರೆ. ನೀವೆಲ್ಲ ನೋಡ್ಬೋದು, ನಮ್ಮ ಶಾರ್ಟ್ಸ್ ಒಳಗೆ ಹೋಗಿ ನೋಡ್ರಿ ಎಷ್ಟು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದೆ. ಒಂದೊಂದು ಸ್ಟೇಜ್ ಮೇಲೆ 60-70 ಹುಡುಗರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಶಾರ್ಟ್ಸ್ಗಳು ಇದಾವೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ, ಭಾಳ ಹೇಳೋದ್ರಾಗ ಅರ್ಥ ಇಲ್ಲ. ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದಾವೆ ನೋಡ್ಕೊಳ್ರಿ. ನೆಕ್ಸ್ಟ್ ಹೇಳ್ತೀನಿ ರೀ, ರೀಸನಿಂಗ್ ಅಲ್ಲಿಯೂ ಕೂಡ ಪ್ರತಿ ಟಾಪಿಕ್ ಇಂಪಾರ್ಟೆಂಟ್ ಆಗ್ತದ ಅಂಡ್ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್ ಆಗ್ತದ. ಹಾಗಾಗಿ ಪ್ರತಿ ಟಾಪಿಕ್ ನಲ್ಲಿಯೂ ಕೂಡ ಬೆಸ್ಟ್ ಆಪ್ಷನ್ ತೆಗೆದು ಮೆಥಡ್ ಭಾಳ ಆದ್ರೆ ಒಂದು ಕ್ವಶನ್ಗೆ 5 ಸೆಕೆಂಡ್ ನೀವು ತಗೋಬಹುದು. ಆ ರೀತಿ ನಿಮ್ಮನ್ನ ಪ್ರಿಪರೇಷನ್ ಮಾಡ್ತದ. ಅದಕ್ಕೆ ಹೊಸ ಬ್ಯಾಚ್ ಪ್ರಾರಂಭ ಆಗಕತ್ತೈತ್ರಿ. ಆ ಬ್ಯಾಚಿಗೆ ನೀವು ಏನು ಮಾಡ್ಕೋಬೇಕಾಗೈತಿ, ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿಗೆ ಬರಬೇಕಾಗೈತಿ. ಆ ಒಂದು ಬ್ಯಾಚ್ಗಳ ಬಗ್ಗೆ ನೀವು ತಿಳ್ಕೊಬೇಕಂತಂದ್ರೆ 8050120045 ಅನ್ನುವಂಥ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕ್ರಿ. 100% ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗ್ತೈತಿ. ಆ ಇನ್ಫಾರ್ಮೇಶನ್ ತಗೊಂಡು ನೀವು ರೈಲ್ವೆ ನೇಮಕಾತಿಯ ಒಂದು ಪರೀಕ್ಷೆನ ಪಾಸ್ ಆಗ್ಬೇಕಂತ ಹೇಳ್ತಾ ಇದ್ದೀನಿ ರೀ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೇಕಾಗ್ತೈತ್ರಿ ಸಾರಿ ಟೀಚರ್ ಸ್ಟಾಪ್ ನೋಡ್ರಿ. ಪ್ರತಿ ಸಬ್ಜೆಕ್ಟ್ಗೂ ಬೇರೆ ಬೇರೆ ಟೀಚರ್ ಸ್ಟಾಪ್ ಇದಾರ. ಮ್ಯಾಥ್ಸ್ಗೆ 2 ಟೀಚರ್ಸ್ ಇದ್ದಾರ, ರೀಸನಿಂಗ್ಗೆ 2 ಟೀಚರ್ಸ್ ಇದ್ದಾರ, ಓಕೆನಾ. ಜನರಲ್ ಸೈನ್ಸ್ಗೆ ಮತ್ತೆ ಟೀಚರ್ಸ್ ಇದ್ದಾರ, ಜನರಲ್ ಸ್ಟಡೀಸ್ಗೆ ಅಂತೂ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಬೇರೆ ಬೇರೆ ಇದ್ದಾರ. ಹೀಗಾಗಿ ಅವರು ಆಯಾ ಸಬ್ಜೆಕ್ಟದಲ್ಲಿ ಒಳ್ಳೆ ಜ್ಞಾನವನ್ನು ಹೊಂದಿದ್ದು ಅವರು ನಿಮಗೆ ಅದ್ಭುತವಾಗಿ ಗೈಡ್ ಮಾಡಿ ಈ ಏರಿಯಾದಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಬಂದಿದ್ದಾವೆ, ಈ ಟಾಪಿಕ್ ಅನ್ನ ಜಾಸ್ತಿ ಫೋಕಸ್ ಮಾಡಿ, ಹೀಗೆ ಮಾಡಿ ಅಂತೇಳಿ ಸ್ಟ್ರಕ್ಚರ್ಡ್ ಪ್ಲಾನ್ ಅನ್ನ ನಿಮ್ಗೆ ಕೊಡ್ತಾರೆ. ಅದರಿಂದಾಗಿ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದ, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಅನ್ನ ನೀವು ನೋಡ್ಬೋದ್ರಿ. ಏನಂತಂದ್ರೆ ಡಿ ಗ್ರೂಪ್ ಎಕ್ಸಾಮಿನೇಷನ್ ಪಾಸ್ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಅದಕ್ಕೆ ಒಳ್ಳೆಯ ನೋಟ್ಸ್ ಅನ್ನ ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ತಯಾರಿ ಮಾಡಿದ್ದೆ. ಈ ಒಂದು ವಿಡಿಯೋನ ಎಲ್ಲರೂ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ, ಅದೇ ರೀತಿಯಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀರಿ ಅನ್ನುವಂಥ ಒಂದು ನಂಬಿಕೆಗಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹೊಸ ಬ್ಯಾಚ್ ಇದ ಫೆಬ್ರವರಿ 10ನೇ ತಾರೀಕು ಸ್ಟಾರ್ಟ್ ಆಗಕತ್ತೈತ್ರಿ. ಆದಷ್ಟು ಬೇಗ ಎಲ್ಲರೂ ಬ್ಯಾಚ್ದಾಗ ಸೇರೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. लड़ चला तूफान बिना मुझे रोक सका, जिद पे मैं